ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾನು ಪಿಂಕಿನೇ ಪ್ರೀತಿಸೋದು. ಸೀನನ್ ಮನಸ್ಸಲ್ಲಿ ನಿನಗೆ ಕಿಂಚಿತ್ತು ಜಾಗ ಇಲ್ಲ. ತಲೆಲಿಡ್ಕೊ. ರಶ್ಮಿ, ಶಾಂತಮ್ಮ, ಯಾರು ಮಾಡ್ತಿದ್ಯಾ? ಶಾಂತಮ್ಮ, ನನ್ ಗಂಡಂಗೆ ನನ್ ಕಂಡ್ರೆ ಇಷ್ಟ ಇಲ್ವಂತೆ. ಅವನು ಆ ಪಿಂಕಿ ಜೊತೆನೆ ಹೋಗ್ತಾನಂತೆ. ಶಾಂತಮ್ಮ, ನನ್ ಗಂಡಂಗೆ ಚಿಕ್ಕ ವಯಸ್ಸಿಂದ ತಾನು ಇಷ್ಟಪಟ್ಟಿದ್ದು ಏನು ಸಿಕ್ಕಿಲ್ವಂತೆ. ಅದಕ್ಕೆ ಅವನ್ ಇಷ್ಟಪಟ್ಟಿರೋ ಪಿಂಕಿಗೆನೆ ತಾಳಿ ಕಟ್ಟಿ ಮದ್ವೆ ಆಗ್ತಾನಂತೆ. ಶಾಂತಮ್ಮ, ಶಾಂತಮ್ಮ, ನಾನು ಇವಾಗ ಏನ್ ಮಾಡ್ಲಿ? ನಿಜ ಹೇಳು, ನಾನು ನೋಡಕ್ ಅಷ್ಟೊಂದು ಕೆಟ್ಟದಾಗಿದ್ದೀನ? ಇಲ್ಲ ಕಣವ, ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಇದ್ದಂಗಿವ. ನಿನ್ನ ಮದ್ವೆ ಆಗಿದ್ದಲ್ಲ, ಅವನ್ ಪುಣ್ಯ ಮಾಡೋನೆ. ಅಳ್ಬೇಡ ಕಣವ, ಅಳ್ಬೇಡ ಕಂದ. ಶಾಂತಮ್ಮ, ನಂಗೆ ಅವನು ನೀನ್ ನೋಡಕ್ ಅಸಹ್ಯವಾಗಿದ್ಯಾ ಅಂತ ಹೇಳ್ದಾಗ್ಲೂ ಇಷ್ಟು ಬೇಜಾರಾಗಿರ್ಲಿಲ್ಲ. ಆದ್ರೆ ಅವನು ನನ್ನ ಬಿಟ್ಟು ಆ ಪಿಂಕಿಗೆ ತಾಳಿ ಕಟ್ಟಿ ಮದ್ವೆ ಆಗ್ತೀನಿ ಅಂತ ಅಂದಾಗ್ಲಿಂದ ದುಃಖ ತಡ್ಕೊಳಕ್ಕೆ ಆಗ್ತದೆ. ಶಾಂತಮ್ಮ, ಅಳ್ಬೇಡ ಕಂದ, ಅಳ್ಬೇಡವ. ನಂಗೆ ಅರ್ಥ ಆಗತ್ತೆ ಶಾಂತಮ್ಮ. ಮದ್ವೆಗ್ ಮುಂಚೆ ಎಷ್ಟೊಂದ್ ಜನ ಈ ಪ್ರೀತಿ ಪ್ರೇಮ ಅಂತೆಲ್ಲ ಮಾಡಿರ್ತಾರೆ, ನನಗ್ ಗೊತ್ತು ಅದೆಲ್ಲ. ಆದ್ರೆ ಮದ್ವೆ ಆದ್ಮೇಲೂ ಹಳೆ ಪ್ರೀತಿ ಹಿಂದೆ ಹೋಗ್ತಾರ ಶಾಂತಮ್ಮ, ಅದು ತಪ್ಪು ತಾನೆ? ಹೌದವ. ಮತ್ತೆ ಮದ್ವೆ ಅಂದ್ರೆ ಬ್ರಹ್ಮಗಂಟು ಆ ದೇವರ ನಿಶ್ಚಯ ಮಾಡಿದ್ದು ಅಂತೆಲ್ಲ ಯಾಕೆ ಹೇಳ್ಬೇಕು ಶಾಂತಮ್ಮ? ಸೀನನು ಅಷ್ಟೇ, ನನ್ ಮದ್ವೆ ಆದ್ಮೇಲೆ ನನ್ ಜೊತೆನೆ ಇರ್ಬೇಕು ತಾನೆ. ಆ ಪಿಂಕಿ ಜೊತೆ ಏನಕ್ಕೆ ಹೋಗ್ಬೇಕು? ಅವ್ನ್ ಮಾಡ್ತಿರೋದ್ ತಪ್ಪು ತಾನೆ ಶಾಂತಮ್ಮ? ಹೌದವ, ತಪ್ಪು ಕಣವ, ತಪ್ಪು ಕಂದ. ನಂಗೂ ಸೀನ ಅಂದ್ರೆ ಏನ್ ಇಷ್ಟ ಇರ್ಲಿಲ್ಲ ಶಾಂತಮ್ಮ. ಅವನ್ ಮುಖ ನೋಡಿದ್ರೆ ನನ್ಗೆ ಆಗ್ತಾ ಇರ್ಲಿಲ್ಲ. ಆದ್ರೆ ಮದ್ವೆ ಮಂಟಪದಲ್ಲಿ ಯಾವಾಗ ಅವನು ನನ್ಗೆ ತಾಳಿ ಕಟ್ಟಿದ್ನೋ, ಗಂಡನೇ ನನ್ ಜೀವ, ಗಂಡನೇ ನನ್ ಬದುಕು ಅನ್ನೋಂಗ್ ಬಾಳ್ತಿಲ್ವಾ, ಅವನಿಗೆ ಮಾತ್ರ ಯಾಕಂಗ ಅನಿಸ್ತಾ ಇಲ್ಲ ಶಾಂತಮ್ಮ? ನೀನ್ ಹೇಳಿದ್ದೆ ಶಾಂತಮ್ಮ, ನೀನ್ ಹೇಳಿದ್ದೆ ಕೈ ಜಾರಿ ಸಂಸಾರನ ಯಾವತ್ತೂ ಕೆಳಗ್ ಬೀಳ್ಬಾರ್ದು ಅಂತ. ನಾನು ಹಂಗೆ ಕಾಪಾಡ್ಕೊಳ್ಳೋಣ ಅಂತ ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ಆಗ್ಲಿಲ್ಲ ಶಾಂತಮ್ಮ. ಜಾರೋಯ್ತು, ಎಲ್ಲ ಕೆಳಗ್ ಜಾರೋಯ್ತು. ಇವಾಗ ನನ್ನ ಕೈಯಲ್ಲಿ ಏನೂ ಇಲ್ಲ, ಎಲ್ಲ ಖಾಲಿ. ನಮ್ಮ ಅಣ್ಣ ನನಗೆ ಪ್ರೀತಿ ಅಂದ್ರೆ ಏನು ಅಂತ ಹೇಳ್ಕೊಟ್ಟಿದ್ದಾನೆ. ಅದಕ್ಕೆ ಪ್ರೀತಿನ ಹೆಂಗ್ ಉಳಿಸ್ಕೊಳ್ಳೋದು ಅಂತಾನೂ ಹೇಳ್ಕೊಟ್ಟಿದ್ದಾಳೆ. ಪ್ರೀತಿ ಅಂದ್ರೆ ಏನ್ ಹೇಳು? ನಾವ್ ಇಷ್ಟಪಟ್ಟಿರೋರ್ಗೆ ಏನ್ ಇಷ್ಟನೋ ಅದನ್ನ ಮಾಡೋದು ತಾನೆ. ನಂಗೆ ಪಿಂಕಿ ಅಂದ್ರೆ ತುಂಬಾ ಇಷ್ಟ. ಹಾಗಾದ್ರೆ ಅವನಿಗೆ ಅವಳು ಸಿಗೋ ಹಂಗೆ ನಾನ್ ಮಾಡ್ತೀನಿ ಶಾಂತಮ್ಮ. ಅವನಿಗೆ ಅವಳು ಸಿಗೋ ಹಂಗೆ ನಾನ್ ಮಾಡ್ತೀನಿ, ನಾನೇ ಮಾಡ್ತೀನಿ. ರಶ್ಮಿ, ಅಪ್ಪ, ಅಪ್ಪ, ಏ ಅಪ್ಪ, ಏನಲ್ಲ ಅದು ಆಗ್ಲಿಂದ ಬಡ್ಕತಾನೆ ಇದೆಯಾ? ಅಪ್ಪ, ನನ್ನ ಹತ್ರ ಹೊಸಿ ಮಾತಾಡಬೇಕು. ಒಂದು 5 ನಿಮಿಷ ಇರು, ಹೊರಗೆ ಹೋಗಿ ಹಾರ ತಗೊಂಬರ್ತೀನಿ. ಒಳ್ಳೆ ಕೆಲಸ ಮಾಡಿದರೆ ಮನೆ ಒಳಗಡೆ ಹೇಳು, ಅದೇ ಹಾರ ನಿನಗೆ ಹಾಕಿ ಚಪ್ಪಾಳೆ ತಟ್ಟು ಬಿಡ್ತೀನಿ. ಕೆಟ್ಟ ಕೆಲಸ ಮಾಡಿದರೆ ಮನೆ ಹೊರಗಡೆ ಹೇಳು, ಅದೇ ಹಾರನೇ ನೀನು. ಮಾವ ಪ್ಲೀಸ್, ದಯವಿಟ್ಟು ಹಂಗೆಲ್ಲ ಮಾತಾಡಬೇಡಿ. ಅಂದರೆ ನಿನಗೂ ಅವ್ನು ತಪ್ಪು ಮಾಡಿದ್ದಾನೆ ಅಂತ ಗ್ಯಾರಂಟಿ ಅಲ್ಲ? ಅಪ್ಪ, ನೀನು ನನ್ನ ವಿಷಯಕ್ಕೆ ಯಾರ್ಯಾರನ್ನ ಹೇಳಿಬೇಡ. ವಿಷಯ ಏನು ಅಂತ ನಾನು ಹೇಳ್ತೀನಿ. ನೋಡಪ್ಪಯ್ಯ, ಅದು ನನ್ನ ಪಿಂಕಿಗೆ ರೀ ವಿಷಯ ನಾನ್ ಹೇಳ್ತೀನಿ ರೀ ಮಾವ. ಅದ್ ಏನಿಲ್ಲ,
ಆ ಪಿಂಕಿಗೆ ನನ್ನ ಹತ್ರ ಇರೋ ಒಂದು ಸೀರೆನ ಗಿಫ್ಟ್ ಆಗಿ ಕೊಡೋಣ ಅಂತ ಹೇಳಿದ್ರು ಇವರು. ಅದಕ್ಕೆ ಬೇಡ ಮಾವ ಬೈತಾರೆ ಅಂದೆ. ಅದ್ ಹೆಂಗ್ ಬೈತಾರೆ ನೋಡೇ ಬಿಡೋಣ ಅಂತ ಹೇಳಿ ಬಂದ್ರು ಮಾವ ಇಲ್ಲಿಗೆ. ಒಸಿ ಸುಮ್ಕಿರ್ತೀಯ ನೀನು? ವಿಷಯ ಏನು ಅಂತ ನಾನು ಹೇಳ್ತೀನಿ. ನಾನು ಆ ಪಿಂಕಿ ವಿಷಯ ಇನ್ನೂ ಬಿಟ್ಟಿಲ್ಲ ಅಲ್ಲ? ನೀವು ದಯವಿಟ್ಟು ಇವ್ರನ್ನ ತಪ್ಪು ತಿಳ್ಕೊಬೇಡಿ. ನೀವ್ ಅನ್ಕೊಂಡಂಗೆ ಇವರ ಪಿಂಕಿ ಮಧ್ಯ ಏನೂ ಇಲ್ಲ ಮಾವ. ಇವ್ರು ಬರೀ ಒಂದ್ ಗಿಫ್ಟ್ ಕೊಡೋಣ ಅಂತ ಹೇಳಿದ್ರು. ನೀವು ಅಷ್ಟಕ್ಕೆ ಇಷ್ಟೆಲ್ಲ ಕೋಪ ಮಾಡ್ಕೊಂಡ್ಬಿಟ್ರೆ ಹೆಂಗೆ ಮಾವ? ಇನ್ನೊಂದು ಸಾರಿ ಅವಳು ಹೆಸರು ಎತ್ತಿದ್ರೆ ನಿನ್ನ ಗ್ವಾಮಳೆ ಕೊಯ್ದು ನನಗೆ ಮಗನೇ ಹುಟ್ಟಲಿಲ್ಲ ಅಂತ ಇದ್ದು ಬಿಡ್ತೀನಿ. ಅಂಥದ್ರಲ್ಲಿ ಅವಳಿಗೆ ಗಿಫ್ಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದೇನೆ ಅಂದ್ರೆ ಈ ನನ್ನ ಮಗ ಎಷ್ಟು ಮುಳ್ಳು ಬೇಲಿ ಹಾರ್ಕೊಂಡು ಚಡ್ಡಿ ಹಾರ್ಕೊಂಡು ಬಂದಿರ್ಬೇಕು. ಅಪ್ಪ ಹೊಸಿ ನಾನು ಹೇಳೋದು ನಿಂಗೆ ನಾನು ಹೇಳ ಉಸಿರು ಬಿಟ್ರೆ ಹರಿದೋಗಿರೋ ಚಪ್ಪಲಿ ಹಾಕೊಂಡು ಬಂದು ನೀನು ಎದೆ ಮೇಲೆ ಕಾಲಿಟ್ಟು ಬಿಡ್ತೀನಿ. ನನ್ನ ಸೊಸೆಗೆ ಸಂಬಂಧಪಟ್ಟಿರೋ ಗುಲುಗಂಜಿ ಗಾತ್ರದ ಹಣೆ ಬೊಟ್ಟಿರ್ಲಿ, ಅವಳ ಕಾಲ್ಗೆ ಹಾಕೋ ಮೆಟ್ಟಿರ್ಲಿ, ಎಲ್ಲನೂ ಅವಳಿಗೆ ಸೇರಿದ್ದು. ನನ್ನ ರಶ್ಮಿಗೆ ಸೇರಿದ್ದು ಎಲ್ಲವೂ ಅವಳಿಗೆ ಸೇರಿದ್ದು ಬಿಟ್ರೆ ಬೇರೆಯವ್ರಿಗೆ ಯಾರಿಗಾರು ಸೇರ್ಕೋತೋ ಬಿಸಾಕಿರೋ ಮಚ್ಚು ಮತ್ತೆ ಕೈಗೆ ತಗೋಬೇಕಾಗತ್ತೆ. ಇಳಿಸೋವಾಗ ನಿನ್ನ ರಕ್ತ ಅದು ಕಂಟಿರುತ್ತೆ. ಹುಷಾರ್. ನೋಡಿದ್ಯಾ, ನನಗ್ ಸೇರಿರೋ ಒಂದು ವಸ್ತುನ ಪಿಂಕಿಗೆ ಕೊಡ್ತೀನಿ ಅಂದ್ರೇನೆ ಸಹಿಸ್ಕೊಳ್ಳಿಲ್ಲ ಮಾವ. ಇನ್ನು ನೀನ್ ನನ್ಗೆ ತಾಳಿ ಕಟ್ಟಿ ಜೀವನ್ ಪರ್ಯಂತ ನನ್ ಜೊತೆನೆ ಇರ್ಬೇಕಾದವನು ಅಂತ ಅನ್ಕೊಂಡಿರೋರು ಅವರು ನಿನ್ ಪಿಂಕಿ ಜೊತೆ ಹೋಗ್ತೀಯ ಅಂದ್ರೆ ನೀನ್ ಉಳ್ಸಲ್ಲ. ನಿನ್ನ ಖಂಡಿತ ಉಳ್ಸಲ್ಲ ಸೀನಾ. ನಿನ್ ಕೈ ಮುಗ್ದು ಕೇಳ್ಕೋತೀನಿ, ನೀನ್ ನನಗ್ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ನೀನ್ ಎಲ್ಲೋ ಒಂದ್ ಕಡೆ ಖುಷಿಯಾಗಿದ್ರೆ ನಂಗಷ್ಟೇ ಸಾಕು ಕಣೋ, ಅಷ್ಟೇ ಸಾಕು. ಏನ್ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ? ಏಯ್, ನಾನು ಎಲ್ಲೇ ಇದ್ರೂ ಚೆನ್ನಾಗಿರ್ತೀನಿ. ಆದ್ರೆ ನಿನ್ ಜೊತೆ ಮಾತ್ರ ಅಲ್ಲ, ನಾನ್ ಪ್ರೀತಿಸಿರೋ ಪಿಂಕಿ ಜೊತೆ. ಆಯ್ತು ಕಣೋ, ಈ ವಿಷಯ ಇನ್ಯಾರಿಗೂ ಹೇಳ್ಬೇಡ. ಇವಾಗೇನು, ನೀನ್ ಆ ಪಿಂಕಿ ಜೊತೆ ಇರ್ಬೇಕು ತಾನೆ? ಅದಕ್ ವ್ಯವಸ್ಥೆ ನಾನ್ ಮಾಡ್ಕೊಡ್ತೀನಿ. ಆದ್ರೆ ನಂಗೊಂದ್ ಸ್ವಲ್ಪ ಟೈಮ್ ಕೊಡು. ಈ ವಿಷಯನ ಅಣ್ಣಂಗೆ, ಅತ್ತಿಗೆಗೆ, ಮಾವಂಗೆ ಯಾರಿಗೂ ತಿಳ್ಸಕ್ ಹೋಗ್ಬೇಡ. ಸಂಸಾರನೇ ಒಡೆದೋಗುತ್ತೆ ಸೀನಾ. ಅವ್ರಿಗೇನಾರು ಈ ವಿಷಯ ತಿಳಿದ್ರೆ ಅವ್ರು ಯಾರು ಖಂಡಿತ ಬದುಕಿರಲ್ಲ. ಸೀನಾ, ನಿನ್ ಕೈ ಮುಗ್ದು ಬೇಡ್ಕೋತೀನಿ ಕಣೋ, ನಿನ್ನ ಪಿಂಕಿ ವಿಷಯ ದಯವಿಟ್ಟು ಗುಟ್ಟಾಗೆ ಇರ್ಲಿ. ಇದೊಂದೇ ವಿಷಯ ನಾನು ನಿನ್ನ ಹತ್ರ ಕೇಳ್ಕೊಳ್ಳೋದು. ನಮ್ಮ ಮನೆ ದೀಪ